ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಿಯರ್ ಈಸ್ ಮೈ ಸಿಂಪಲ್ ಡೇ ಇನ್ ಚಿಕ್ಕಮಂಗ್ಳೂರು. ಇವತ್ತು ನಾನು ಚಿಕ್ಕಮಂಗ್ಳೂರು ಸುತ್ತಮುತ್ತ ಸುತ್ತಾಡಿ ಹಾಗೆ ಒಂದು ಹಿಡನ್ ಪ್ಲೇಸನ್ನು ಸಹಿತ ತೋರಿಸೋಣ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಇಲ್ಲಿ ಲೋಕಲೈಟ್ಸ್ಗೆ ಈ ಜಾಗ ಚೆನ್ನಾಗೇ ಗೊತ್ತಿರುತ್ತೆ, ಬಟ್ ಟೂರಿಸ್ಟ್ಗಳಿಗೆ ಈ ಜಾಗ ಗೊತ್ತಿಲ್ಲ. ಆ ಜಾಗನ ನಾನಿವತ್ತು ನಿಮಗೆಲ್ಲ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ ಈ ದಿನನ. ಚಿಕ್ಕಮಂಗ್ಳೂರಲ್ಲಿ ಹೆಚ್ಚು ಕಮ್ಮಿ ಕುಂಬಳಕಾಯಿನ ಸಹಿತ ಜಾಸ್ತಿ ಬೆಳೀತಾರೆ. ನಾನು ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಕುಂಬಳಕಾಯಿನ ಬೆಳೆದು ರೈತರು ಲೋಡ್ ಮಾಡ್ತಾ ಇದ್ರು. ಒಂದು ಕುಂಬಳಕಾಯಿ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಕುಂಬಳಕಾಯಿ ಕೊಡ್ತೀರಾ? ಕುಂಬಳಕಾಯಿ ಯಾರು ಕುಂಬಳಕಾಯಿ ಕೊಡ್ತೀರಾ ಅಂತ. ಚೆನ್ನಾಗಿದೆ. ಹಾಂ ಸಾಕು ತಗೊಂಡಿದ್ದೀನಿ. ಸಾಕು ಒಂದು ಸಾಕು 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 ಥ್ಯಾಂಕ್ ಯು. ಹಾಂ ಒಂದು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ನಮಗೆ ಈ ನೇರಳೆ ಹಣ್ಣಿನ ಮರ ಕಾಣಿಸ್ತು. ಇನ್ನು ಹುಡುಗರೆಲ್ಲ ಇದ್ರೆ ಬಿಡ್ತಾರಾ, ಅದಕ್ಕೊಂದು ಕೊಕ್ಕೆ ತಯಾರು ಮಾಡಿ ಅದರಿಂದ ಹಣ್ಣನ್ನು ಕಿತ್ತು ಮರ ಹತ್ತಿ ಮರದಿಂದ ಸ್ವಲ್ಪ ಹಣ್ಣನ್ನು ಕಿತ್ಕೊಂಡು ನೇರಳೆ ಹಣ್ಣನ್ನೆಲ್ಲ ತಿಳ್ಕೊಂಡು ಅಲ್ಲಿಂದ ಕೂಡ ಹೊರಟ್ವಿ. ದಾರಿಯಲ್ಲಿ ನನಗೆ ಈ ಹೂ ಕಾಣಿಸ್ತು. ಮುಂಚೆ ನಾನು ಚಿಕ್ಕವಳಿದ್ದಾಗ ನಮ್ಮನೆ ಹತ್ರ ಒಂದೇ ಒಂದು ಗಿಡ ಇತ್ತು, ಇದ್ರ ನೆನಪಾಯಿತು. ನಿಮ್ಗೇನಾದರೂ ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡ್ಲಿಕ್ಕೆ ಸಿಗಲ್ಲ ಇದು. ಆ್ಯಕ್ಚುಲಿ ನಾವಿಲ್ಲಿ ಬಂದಿರೋದು ನನ್ನ ಕಸಿನ್ ಅವ್ರ ಮನೆ ತೋಟಕ್ಕೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದಾರೆ. ಕೊತ್ತಂಬರಿ ಸೊಪ್ಪನ್ನ ಹಾಗೆ ಕಿತ್ಕೊಂಡು ಚಿಕ್ಕಮಂಗ್ಳೂರು ಇಸ್ ಸೋ ಬ್ಯೂಟಿಫುಲ್. ಫ್ರೆಶ್ ಕೊತ್ತಂಬರಿ ಸೊಪ್ಪು ಡೈರೆಕ್ಟ್ಲಿ ಫ್ರಮ್ ಫಾರ್ಮ್. ಎಷ್ಟು ಫ್ರಾಗ್ರೆನ್ಸ್ ಚೆನ್ನಾಗಿದೆ ನೋಡು. ಕಳೆ ಕೀಳೋ ಥರನೇ ಇದೆ, ಅದಕ್ಕೆ ಇವಾಗ ಕಿತ್ತು ನೋಡು. ಸಾಕು ಬಿಡೆ, ಸಾಕು ಪಾಪ. ಇಷ್ಟು ಕೊತ್ತಂಬರಿ ಸೊಪ್ಪು ಕಿತ್ತಿದೀವಿ ತೋಟದಿಂದ. ತೋಟ ಒಂದೇನಾ? ಇಷ್ಟು ಬೇಗ ಇಷ್ಟೊಂದು ಕುಯ್ಕೊಂಬಂದ್ರ? ಅಷ್ಟು ಕೈ ಏನು ಸೀಬೆಕಾಯಿ ಹೋಗೋಣ. ಇಲ್ಲಿಂದನೇ ವಿಂಡ್ ಮಿಲ್ ಹತ್ರ ಹೋಗ್ಬೋದು ಅಂತ ಅನ್ಕೊಂಡೆ, ಬಟ್ ಇಟ್ ಇಸ್ ನಾಟ್ ಪಾಸಿಬಲ್. ಅದು ಹತ್ರ ಹೋಗೋಕೆ ಇನ್ನೊಂದು ದಾರಿ ಇದೆ, ಹಂಗಿಂದ ಹೋಗೋಣ. ಎಸ್, ನಾನು ಹೇಳಿದ್ದು ಇದೇ ಹಿಡನ್ ಪ್ಲೇಸ್ ವಿಂಡ್ ಮಿಲ್. ಇದರ ಹತ್ರ ಒಂದು ದೇವಸ್ಥಾನ ಕೂಡ ಇದೆ. ಅದನ್ನು ನಾನು ಮುಂಚಿನ ವ್ಲಾಗಲ್ಲಿ ಹೇಳಿದ್ದೀನಿ. ಅದನ್ನು ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಯಾವ ದೇವಸ್ಥಾನ ಅಂತ ಸಹಿತ ಗೊತ್ತಾಗತ್ತೆ.
ಇದು ಚಿಕ್ಕಮಂಗ್ಳೂರು ಹತ್ರನೇ ಇದೆ, ಆದರೆ ಹಾಸನ ಜಿಲ್ಲೆಗೆ ಸೇರುತ್ತೆ. ಈ ಜಾಗದ ಹೆಸರು ಸೀಗೆಗುಡ್ಡ. ಇಲ್ಲಿ ಸಿಕ್ಕಾಬಟ್ಟೆ ವಿಂಡ್ ಮಿಲ್ಗಳಿದ್ದಾವೆ. ಅದರ ಹತ್ರನೇ ಹೋಗಿ ನಾವು ನೇಚರನ್ನು ಎಂಜಾಯ್ ಮಾಡ್ಬೋದು. ಬ್ಯೂಟಿಫುಲ್ ಸೀನರಿ ಇದೆ. ಅಫ್ಕೋರ್ಸ್ ಫೋಟೋಗಳನ್ನ ಸಹಿತ ತಗೊಳ್ಬೋದು. ನಾನೇನೋ ಹಿಡನ್ ಪ್ಲೇಸ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಟೂರಿಸ್ಟ್ಗಳಾಗಿ ನಾವು ಈ ಜಾಗಕ್ಕೆ ಬಂದಾಗ ಜಾಗನ ನೀಟಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮ್ಮ ಹಾಗೆ ಇನ್ನೂ 10 ಜನ ಬಂದು ಈ ಜಾಗನ ನೋಡ್ತಾರೆ. ಒಬ್ಬರು ಇಬ್ಬರು ಅಂತ ಗಲೀಜು ಮಾಡ್ತಾ ಹೋದರೆ ಜಾಗ ತುಂಬಾ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ನೇಚರನ್ನು ನೀಟಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಂಗೆ ತುಂಬ ಅನಿಸುತ್ತೆ. ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಇನ್ನೊಬ್ಬರ ಮೇಲೆ ಬ್ಲೇಮ್ ಹಾಕೋ ಬದಲು ನಾವು ಸರಿಯಾಗೋದನ್ನು ಕಲಿಬೇಕು. ನಮ್ಮೊಬ್ಬರಿಂದ ಏನೂ ಆಗಲ್ಲ ಅಂತ ಅಂದ್ಕೊಂಡ್ರೆ ಒಂದು ಸಣ್ಣ ಪ್ರಯತ್ನ ಏನು ಚೇಂಜಸ್ ಬೇಕಾದರೂ ತರ್ಬೋದು. ಏನಂತೀರಾ? ಬಟ್ ಕ್ಲೌಡ್ ಎಲ್ಲ ಕವರ್ ಆಗೋಗ್ಬಿಟ್ಟಿದೆ, ಏನು ಕಾಣಿಸ್ತಾ ಇಲ್ಲ. ಐ ಫೀಲ್ ಸೋ ಬ್ಯಾಡ್. ಸೇ ಹಾಯ್. ನಾವು ಹೋಗಿದ್ದು ಮಳೆಗಾಲ, ಅದರಲ್ಲೂ ಸಂಜೆ ಹೊತ್ತಾಗಿದ್ದರಿಂದ ಮೋಡ ತುಂಬಾ ಆಟ ಆಡ್ತಾ ಇತ್ತು. ಒಂದು ಫೋಟೋ ಅಥವಾ ಒಂದು ವ್ಯೂಗೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀವಿ. ಫೈನಲಿ ಕ್ಲೌಡ್ಸ್ ಕ್ಲಿಯರ್ ಆಯಿತು. ಐ ಕ್ಯಾನ್ ಸೀ ಅ ವಿಂಡ್ ಮಿಲ್. ನೀವೆಲ್ಲಾದರೂ ಹೊಸ ಜಾಗಕ್ಕೆ ಹೋಗ್ತೀನಿ ಅಂತಂದರೆ ಒಂದು ಶಾಪಿಂಗ್ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ನೆನಪಿಗೋಸ್ಕರ ಆದರೂ ಏನಾದರೂ ತೊಗೊಳ್ಬೇಕು ಅಂತ ತೊಗೊಳ್ತೀರಾ. ಹಾಗೆ ಈ ಜಾಗದಲ್ಲಿ ಈ ರೀತಿ ಪಿಂಗಾಣಿ ವಸ್ತುಗಳು, ಕಲ್ಲಿನಿಂದ ಕೆತ್ತನೆ ಮಾಡಿರೋ ವಿಗ್ರಹಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಅಫ್ಕೋರ್ಸ್ ನೀವು ಬಾರ್ಗೇನ್ ಮಾಡಿ ಕಮ್ಮಿ ಕೂಡ ತೊಗೊಳ್ಬೋದು, ಆದರೆ ಈ ವಸ್ತುಗಳು ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ನಮ್ಮನೇಲಿ ಯೂಸ್ ಮಾಡೋ ಉಪ್ಪಿನಕಾಯಿ, ಉಪ್ಪಿನ ಜಾಡಿ ಇಲ್ಲಿಂದನೇ ತೊಗೊಂಡಿರೋದು. ಮನೆಯಲ್ಲಿ ಯಾವುದೇ ಒಂದು ವಸ್ತು ನೋಡಿದ್ರು ನಾವು ಎಲ್ಲಿ ಹೋಗಿದ್ದು, ಯಾವ ಜಾಗ ಅಂತ ನೆನಪಾಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಹೋದ ಕಡೆ ತಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇರೋ ಕಲ್ಲಿನ ಪಾತ್ರೆಗಳಲ್ಲಿ ನಿಜವಾಗ್ಲೂ ನಾವು ಅಡುಗೆಯನ್ನು ಮಾಡ್ಬೋದು. ಮಸಾಲೆ ಅರಿಯುವಂಥ ಕಲ್ಲು, ಸಾಂಬಾರು ಮಾಡುವಂಥ ಪಾತ್ರೆ, ಈ ರೀತಿ ಎಲ್ಲ ವೆರೈಟಿಗಳು ಇಲ್ಲಿ ಸಿಗ್ತಾ ಇತ್ತು. ಹಾಗೆ ಗಿಡ ಹಾಕೋ ಪಾಟ್ಗಳಂತೂ ಸಿಕ್ಕಾಬಟ್ಟೆ ವೆರೈಟಿ ಇತ್ತು. ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ತೊಗೊಳ್ಬೋದು. ಮನೇಲಿಟ್ಟರೆ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನಾನಿಲ್ಲಿ ಒಂದಷ್ಟು ಶಾಪಿಂಗನ್ನು ಮಾಡಿ ಈ ದಿನನ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಒಂದು ಹಿಡನ್ ಪ್ಲೇಸನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಹಾಗೆ ನಾನು ಚಿಕ್ಕಮಂಗ್ಳೂರು ಸುತ್ತಮುತ್ತ ಸುತ್ತಾಡಿ ಒಂದು ಒಳ್ಳೆ ದಿನನ ಕಳೆದಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ನಾನು ಪ್ರೆಸೆಂಟ್ ಮಾಡಿರೋ ಈ ಚಿಕ್ಕಮಂಗ್ಳೂರು ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.